ಹಲೋ ಗಾಯ್ಸ್, ಎಲ್ಲರಿಗೂ ಕೋಸ್ಟಲ್ ವೈಬ್ಸ್ ಚಾನಲ್ ವತಿಯಿಂದ ಈ ಬಾರಿಯ ಕಡಲೆಕಾಯಿ ಪರಿಚೆಗೆ ಹಾರ್ದಿಕ ಸ್ವಾಗತ. ಬನ್ನಿ, ಈ ಬಾರಿ ನಮ್ಮ ಬಸವನಗುಡಿಯ ಕಡಲೆಕಾಯಿ ಪರಿಚೆಯಲ್ಲಿ ಏನೇನಿದೆ, ಏನೇನು ತಿನಿಸುಗಳಿದೆ ಎಲ್ಲವನ್ನು ಒಂದು ಸುತ್ತ ಹಾಕೊಂಡು ಬರೋಣ. ಟೇಸ್ಟಿ ಐಟಮ್ಸ್ ಜೊತೆಗೆ ಮಕ್ಕಳಿಗೆ ಇಷ್ಟವಾಗುವಂತಹ ಆಟಗಳು ಕೂಡ ಇದ್ದಿದ್ದರಿಂದ ಈ ಬಾರಿ ರೆಕಾರ್ಡ್ ಬ್ರೇಕಿಂಗ್ 6 to 7 lakhs ಟೋಟಲ್ ವಿಸಿಟರ್ಸ್ ಅಂತ ಎಸ್ಟಿಮೇಟ್ ಮಾಡಲಾಗಿದೆ. ಆಗಲೇ ಹೇಳಿದಾಗೆ ಹಿಂದೆಂದಿಗಿಂತಲೂ ಈ ಬಾರಿ ಅತಿ ಹೆಚ್ಚು ಜನ ಸೇರೋದ್ರಿಂದ ಯಾವುದೇ ರೀತಿ ಸ್ಟ್ಯಾಂಪೀಡ್ ರೀತಿ ಸಿಚುವೇಶನ್ ಆಗಬಾರ್ದು ಅಂತ ಎಫೆಕ್ಟಿವ್ ಆಗಿ ಬ್ಯಾರಿಕೇಡ್ಸ್ನ ಬಳಸಿ ಕ್ರೌಡ್ ಮ್ಯಾನೇಜ್ಮೆಂಟ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಈ ಬಾರಿ ಪೊಲೀಸ್ ಸೆಕ್ಯೂರಿಟಿ ತುಂಬ ಎಫೆಕ್ಟಿವ್ ಆಗಿತ್ತು ಹಾಗೂ ಅವರು ಸೆಕ್ಯೂರಿಟಿಗೋಸ್ಕರ ಬಳಸಿದಂತಹ ಡ್ರೋನ್ ಎಲ್ಲರ ಹೈಲೈಟ್ ಆಗಿತ್ತು. ಹೆಸರೇ ಹೇಳೋ ಹಾಗೆ ರಾಶಿ ರಾಶಿ ತುಂಬಿರುವಂತಹ ಕಡಲೆಕಾಯಿ ನಮ್ಮನ್ನು ಸ್ವಾಗತಿಸುತ್ತೆ. ಇವತ್ತಿನ ಹೈಲೈಟ್ ಮೈಸೂರಿನ ಡ್ರೈ ಗೋಬಿ. ಬಹಳ ಕ್ರಿಸ್ಪ್ ಆಗಿ ಫ್ರೈ ಮಾಡಿ ಅದರ ಜೊತೆಗೆ ಸೌತೆಕಾಯಿ ಚಟ್ನಿ, ಈರುಳ್ಳಿ ಮಸಾಲೆ ಜೊತೆ ತಿಂತಾ ಇದ್ರೆ ಆಹಾ. ಕಡಲೆಕಾಯಿ ಪರಿಚಯಲ್ಲಿ ನನ್ನ ಆಲ್ ಟೈಮ್ ಫೇವ್ರೇಟ್ ಬಂದು 99 ವೆರೈಟಿ ದೋಸೆ. ಹೆಸರೇ ಹೇಳೋ ಹಾಗೆ ಇವರು 99 ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಲೆ ದೋಸೆನ ಮಾಡಿಕೊಡ್ತಾರೆ. ಈ ಬಾರಿ ನನಗೆ ಫೇವ್ರೇಟ್ ಇದ್ದಂತಹ ಆಲೂ ಗ್ರೀನ್ ಪೀಸ್ ದೋಸೆನ ಟ್ರೈ ಮಾಡಿದ್ವಿ. ಬಹಳ ಟೇಸ್ಟಿಯಾಗಿತ್ತು. ನಿಮಗೆಲ್ಲ ಒಂದು ಚಾಲೆಂಜು, ಒಂದೇ ದೋಸೆಗೆ ನಿಲ್ಲಿಸಿ ನೋಡೋಣ. ನನಗಂತೂ ಸಾಧ್ಯ ಆಗಲಿಲ್ಲ. ಕಡೆಯದಾಗಿ ಹಾಟ್ ಆ್ಯಂಡ್ ಸ್ಪೈಸಿ ಪೊಟ್ಯಾಟೊ ಚಿಪ್ಸ್ನ ಟ್ರೈ ಮಾಡಿದ್ವಿ. ಒಟ್ಟಾರೆಯಾಗಿ ತಿನಿಸು ಪ್ರಿಯರಿಗೆ ಇದೊಂದು ಹೇಳಿ ಮಾಡಿಸಿದ ಜಾಗ. ಗೆಳೆಯರೇ, ಈ ಬಾರಿಯ ಕಡಲೆಕಾಯಿ ಪರಿಚೆಯ ಮೇನ್ ಮೋಟೋ ಬಂದು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಚೆ. ಅದಕ್ಕಾಗಿ ಇವರು ಯಾವುದೇ ರೀತಿಯ ಪ್ಲಾಸ್ಟಿಕ್ ಕವರ್ಸ್ನ ಬಳಸೋದಿಲ್ಲ. ಈ ರೀತಿ ಪೇಪರ್ ಕವರ್ನಲ್ಲಿ ಕೊಡ್ತಾರೆ. ನಾವು ತೆಗೆದುಕೊಂಡಿದ್ದ ಐಟಮ್ಸ್ನ ತಂದು ಟೇಸ್ಟ್ ಮಾಡಿದ್ವಿ. ಗೆಳೆಯರೇ, ಇದಾಗಿತ್ತು ಈ ಬಾರಿಯ ಕಡಲೆಕಾಯಿ ಪರಿಚೆ. ದಯಮಾಡಿ ನೀವು ನಿಮ್ಮ ಕುಟುಂಬದವರ ಜೊತೆ ಬಂದು ಈ ಬಾರಿ ಕಡಲೆಕಾಯಿ ಪರಿಚೆಯಲ್ಲಿ ಪಾಲ್ಗೊಳ್ಳಿ. ಮೆಸೇಜ್ ಕೊಟ್ಟಿರೋ ಹಾಗೆ ಯಾರೂ ಪ್ಲಾಸ್ಟಿಕ್ನ ಬಳಸಬೇಡಿ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ.